ಅಮ್ಮ ಆಚೆ ಬಂದ್ಮೇಲೆ ಏನ್ ಹೇಳಿದ್ರು? ಬಿಕಾಸ್ ನಿಮ್ಮಮ್ಮ ಎಲ್ಲ ಇಲ್ಲಿ ತುಂಬಾ ಇಷ್ಟ ಆಗಿದ್ರು ಹೊರಗಡೆ. ಅಂದ್ರೆ ಅವರು ನಿಮ್ಗೆ ಒಂದು ಮಾತು ಹೇಳ್ತಾರೆ, ಮೇಕಪ್ ವಿತ್ ಸಂಗಿ ಅಂತ. ಅದು ಆ ವರ್ಡ್ಸ್ ಎಲ್ಲ ತುಂಬಾನೇ ಇಷ್ಟ ಆಗಿತ್ತು ಎಲ್ರಿಗೂ. ಹೌದು, ನನ್ನಮ್ಮ ಯಾವಾಗ್ಲೂ ಅವರು ಒಂದು ಎನಿಮಿಟಿ ಹೋಲ್ಡ್ ಮಾಡೋ ಟೈಪ್ ಇಲ್ಲ. ನನ್ನಮ್ಮ ಅವ್ರು ನನ್ನ ಪರ್ಸನಾಲಿಟಿಲಿದ್ದು ತುಂಬಾ ಆಪೋಸಿಟ್. ಅವರು ತುಂಬಾ ಜನಗಳ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಾರೆ, ಒಂದು ಹ್ಯಾಪಿ ಖುಷಿ ಇರ್ತಾರೆ. ಸೊ ಅವ್ರು ಹೇಳಿದ್ದೆಲ್ಲ ನನಗೇನೋ ಇಷ್ಟ ಆಯ್ತು. ಸೊ ಆ ಟೈಮಲ್ಲಿ ನಾನು ಸಂಗೀತ ಇನ್ನ ಮಾತಾಡಕ್ಕೆ ಇನ್ನ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಇವಾಗ ಹೊರಗಡೆ ಬಂದಿದ್ಮೇಲೆ ಇನ್ನ ಫ್ರೆಂಡ್ಸ್ ಹೆಂಗೆ ಇರ್ತೀವಿ ಅಂತ ನನ್ಗನ್ಸುತ್ತೆ. ಮೈಕಲ್ ಅವರು ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಮತ್ತೆ ಮಾಡೆಲು, ಆಮೇಲೆ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತು. ಆದ್ರೆ ಅವರ ಸ್ಟ್ರಗಲ್ ಏನೆಲ್ಲ ಆಯ್ತು ಅವರ ಬದುಕಿನಲ್ಲಿ, ಈ ಅಂದ್ರೆ ಜನಗಳಿಗೆ ಅವರು ಗೊತ್ತಾಗೋದಕ್ಕಿಂತ ಮುಂಚೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಮೈಕಲ್ ಅವರೇ? ಅಂದ್ರೆ ನಿಮ್ಮ ಲೈಫ್ನಲ್ಲಿ ನಡೆದಂತ ಟ್ವಿಸ್ಟ್ಗಳ ಬಗ್ಗೆ ಏನೆಲ್ಲ ಆಯ್ತು, ಡಿಪ್ರೆಷನ್ಗೆ ಹೋಗಿದ್ದು, ಅದನ್ನ ಓವರ್ಕಮ್ ಮಾಡಿದ್ದು? ಸೊ ನನಗೆ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರು ಆ್ಯಂಡ್ ಪ್ರೊಫೆಷನಲ್ ಬಾಸ್ಕೆಟ್ಬಾಲ್ ಆಡೋಕ್ಕೆ ಇಷ್ಟ ಕೂಡ ಇತ್ತು. ಒಂದು ಸ್ಪೇನಲ್ಲಿ ಹೋಗಿ ಆಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಅಲ್ಲಿ ಹೋಗೋದಕ್ಕೆ ಒಂದು 4 ದಿನ ಮುಂದೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಒಂದು ಡ್ರಂಕ್ ಡ್ರೈವರ್ ಬಂದು ನನ್ನ ಹೊಡೆದು ನನ್ನ ಆ್ಯಂಕಲ್ ಬ್ರೇಕ್ ಆಯಿತು, ಒಂದು 3 ಟೆಂಡನ್ಸ್ ಕಟ್ ಆಯಿತು. ಅದು ತುಂಬ ಪ್ರಾಬ್ಲಮ್ ಆಯಿತು. ಸೊ ಆವಾಗ ಗೊತ್ತಾಯಿತು, ಇನ್ನು ಪ್ರೊಫೆಷ್ನಲ್ ಲೆವೆಲಲ್ಲಿ ಆಡೋಕ್ಕೆ ಆಗಲ್ಲ. ಕಾಲ್ ರೆಡಿ ಆಗುತ್ತೆ ಬಟ್ ಪ್ರೊಫೆಷ್ನಲ್ ಎಲ್ಲ ಆಡೋಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ಆ್ಯಂಡ್ ಆವಾಗ ಒಂದೇ ಗೋಲ್ನ 6 ವರ್ಷ ಬೆಳಗ್ಗೆ ಸಾಯಂಕಾಲ 3 ಗಂಟೆ ಪ್ರಾಕ್ಟೀಸ್ ಮಾಡಿ ಒಂದು ಸ್ಟೇಜ್ಗೆ ಬಂದಿದ ಮೇಲೆ ಇನ್ನು ನಿನ್ಗೆ ಅದು ಮಾಡೋಕ್ಕೆ ಆಗಲ್ಲ ಅಂತ ಹೇಳುವಾಗ ನಾ ಡಿಪ್ರೆಷನಲ್ಲಿ ಹೋದೆ ಕೂಡ. ಆ್ಯಂಡ್ ಆವಾಗ ಫುಲ್ ವೆಯ್ಟ್ ಗೇನ್ ಎಲ್ಲ ಆಯಿತು. ಬಟ್ ಆವಾಗ ನಾ ಆ್ಯಕ್ಚುಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿಕವರಿ ಮಾಡಿದಾಗ ಫಿಸಿಯೋಥೆರಪಿ ಜೊತೆ ನಾವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆವಾಗ ನನಗೆ ಮೆಂಟಲ್ ಹೆಲ್ತ್ ಬಗ್ಗೆ ಎಲ್ಲ ನಾವು ಓದೋಕೆ ಸ್ಟಾರ್ಟ್ ಮಾಡಿದೆ. ಡಿಪ್ರೆಷನಲ್ಲಿ ಹೋದಾಗ ಅದ್ಲಿದ್ದು ಹೊರಗಡೆನೂ ಬರ್ಬೋದು ಅಂತ ಗೊತ್ತಾಯಿತು. ಆ್ಯಂಡ್ ಅದು ಫಿಸಿಕಲ್ ಹೆಲ್ತ್ ಚೆನ್ನಾಗಿ ನಾವು ನೋಡಿದ್ರೆ ನಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದನ್ನ ಪರ್ಸ್ಯೂ ಮಾಡಿದೆ. ಆ್ಯಂಡ್ ಆವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಮಾಡಲಿಂಗಲ್ಲಿ ಆಪರ್ಚುನಿಟೀಸ್ ಬಂತು. ಆ್ಯಂಡ್ ಆ ಮಾಡಲಿಂಗ್ ಮಾಡಿದಾಗ ನನಗೆ ಈ ರೋಡೀಸ್ ಅಂತ ಒಂದು ಶೋ ಇದೆ ಅಂತ ಗೊತ್ತಾಯಿತು. ಸೊ ಅದರಲ್ಲಿ ಆಡಿಷನ್ ಮಾಡಿದಾಗ ನಾ ಸೆಲೆಕ್ಟ್ ಆಗಿ ಅದನ್ನು ಮಾಡಿದೆ. ಆ್ಯಂಡ್ ತಿರ್ಗಾ ಮಾಡಲಿಂಗ್ ಎಲ್ಲ ಕಂಟಿನ್ಯೂ ಮಾಡಿ ತಿರ್ಗಾ ನನಗೆ ಈ ಬಿಗ್ ಬಾಸ್ ಆಪರ್ಚುನಿಟಿ ಅಂತ ಬಂತು. ಆ್ಯಂಡ್ ಆಪರ್ಚುನಿಟಿನ ಸುಮ್ಮನೆ ನಾನಿಲ್ಲ. ಸೊ ಅದರಲ್ಲಿ ಆಪರ್ಚುನಿಟಿ ತೊಗೊಂಡೆ. ಅದು ತುಂಬ ಚೆನ್ನಾಗೂ ಮಾಡಿದ್ದೀನಿ. ಆ ಆಪರ್ಚುನಿಟಿಗೆ ನಾ ಒಂದು ರೀಸನ್ ಕೊಟ್ಟಿದ್ದೀನಿ, ನನ್ನ ಸೆಲೆಕ್ಟ್ ಮಾಡಿದವ್ರಿಗೆ ಒಂದು ರಿಸಲ್ಟ್ ಕೊಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ಲೈಫಲ್ಲಿ ಎಷ್ಟೋ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಎಲ್ಲರ ಹಿಂದೆ ಒಂದು ಸ್ಟೋರಿ, ಒಂದು ಸ್ಟ್ರಗಲ್ ಇರುತ್ತೆ. ಬಟ್ ಆ ಸ್ಟ್ರಗಲ್ನ ಬೀಟ್ ಮಾಡಿ ನಾವು ಮುಂದೆ ಹೋಗೋದೇ ಲೈಫ್. ಆ ಥರನೇ ನಾವು ಮುಂದೆ ಬರ್ಬೋದು ಅಂತ ನಾನು ಹೇಳ್ತೀನಿ.